ಗುಜರಾತ್ ವಿರುದ್ಧದ ಮ್ಯಾಚ್ ಬಳಿಕ ಲಾಂಗ್ ಬ್ರೇಕ್ನಲ್ಲಿರುವಂತಹ ಆರ್ಸಿಬಿ ನಾಳೆ ಲಕ್ನೋ ವಿರುದ್ಧದ ಪಂದ್ಯದ ಮೂಲಕ ಮತ್ತೆ ಅಖಾಡಕ್ಕಿಳಿಯಲಿದೆ. ಲೀಗ್ ಹಂತದಲ್ಲಿ ಎರಡೂ ತಂಡಗಳಿಗೆ ಇದು 10ನೇ ಪಂದ್ಯ. ಹಾಗೆ ಕಳೆದ ಪಂದ್ಯಗಳಲ್ಲಿ ಎರಡೂ ತಂಡಗಳು ಕೂಡ ಸೋತು ಬರ್ತಾ ಇದ್ದಾರೆ. ಹೀಗಾಗಿ ಈ ಪಂದ್ಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾದ್ರೆ ಏಕನಾಥ್ ಸ್ಟೇಡಿಯಂನಲ್ಲಿ ಯಾರು ಗೆಲ್ತಾರೆ? ಆರ್ಸಿಬಿಗೆ ಇರುವಂತಹ ಸ್ಟ್ರೆಂತ್ ಏನು? LSGಯ ಸತತ ಸೋಲಿಗೆ ಕಾರಣಗಳೇನು? ಪ್ಲೇ ಆಫ್ ರೇಸ್ ಲೆಕ್ಕಾಚಾರ ಹೇಗಿದೆ? ರೆಡ್ ಅಲರ್ಟ್ ದಾಟ್ತಾರಾ ಪಂತ್ ಪಡೆ? ಸೊ ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬೆಂಗಳೂರು ಮತ್ತು ಲಕ್ನೋ ತಂಡಗಳಿಗೆ ಇದು ಈ ಸೀಸನ್ನಲ್ಲಿ 2ನೇ ಪಂದ್ಯ. ಯಾಕಂದ್ರೆ ಇದು ರಿವೆಂಜ್ ಮ್ಯಾಚ್. ಆಲ್ರೆಡಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏಪ್ರಿಲ್ 15ರಂದು ನಡೆದಿದ್ದ ಪಂದ್ಯದಲ್ಲಿ ಬೆಂಗಳೂರು ತಂಡ ಗೆದ್ದಿದೆ. ಈಗ ಏಕನಾಥ್ ಸ್ಟೇಡಿಯಂನಲ್ಲಿ ಪಂದ್ಯ ನಡೀತಾ ಇದೆ. ಅಂಡ್ ಲಕ್ನೋ ರಿವೆಂಜ್ ತೀರಿಸಿಕೊಳ್ಳುವಂತಹ ಮೈಂಡ್ ಸೆಟ್ನಲ್ಲೇ ಇರ್ತಾರೆ. ಆದರೆ RCB ವಿರುದ್ಧ ಗೆಲ್ಲೋದು ಅವರಿಗೆ ಅಷ್ಟು ಸುಲಭ ಕೂಡ ಇಲ್ಲ. ಟಾಪ್ನಲ್ಲಿ ಬೆಂಗಳೂರು, ಬಾಟಮ್ನಲ್ಲಿ ಲಕ್ನೋ. ಪ್ರಸ್ತುತ ಸೀಸನ್ನಲ್ಲಿ 9 ಪಂದ್ಯಗಳನ್ನು ಆಡಿರುವಂತಹ ಬೆಂಗಳೂರು ತಂಡ 6ರಲ್ಲಿ ಗೆದ್ದು 12 ಅಂಕಗಳನ್ನು ಪಡೆದಿದೆ. ಅಂಡ್ ಉಳಿದ ಎಲ್ಲಾ ತಂಡಗಳಿಗಿಂತ ಹೆಚ್ಚಿನ ನೆಟ್ ರನ್ ರೇಟ್ ಅನ್ನು ಹೊಂದಿದೆ. ಪ್ರಸ್ತುತ ಟಾಪ್ 2 ಪೊಸಿಷನ್ ಅಲ್ಲಿ ಇದೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಮ್ಯಾಚ್ ಕೂಡ ಸೇರಿ ಇನ್ನೂ 5 ಪಂದ್ಯಗಳು ಬಾಕಿ ಇರೋದ್ರಿಂದ ಇನ್ನೆರಡು ಪಂದ್ಯಗಳನ್ನ ಗೆದ್ರು ಕೂಡ ಕನ್ಫರ್ಮ್ ಆಗಿ ಪ್ಲೇ ಆಫ್ಗೆ ಹೋಗ್ತಾರೆ. 4 ಪಂದ್ಯ ಗೆದ್ರು ಅಂದ್ರೆ ಸೀದಾ ಟಾಪ್ 1 ಅಥವಾ ಟಾಪ್ 2 ನಲ್ಲಿ ಇರ್ತಾರೆ. ಆದ್ರೆ ಲಕ್ನೋ ಪರಿಸ್ಥಿತಿ ಬೇರೆನೇ ಇದೆ. ಬೆಂಗಳೂರು ತಂಡ ಟಾಪ್ 1 ರೇಸ್ ನಲ್ಲಿದ್ರೆ ಲಕ್ನೋ ತಂಡ 10ನೇ ಸ್ಥಾನದಲ್ಲಿದೆ. ಸೀಸನ್ ಎಂಡ್ ಅಷ್ಟರಲ್ಲಿ ಮಿಡಲ್ ಪೊಸಿಷನ್ ಅಲ್ಲಿದ್ರೆ ಸಾಕಪ್ಪ ಅನ್ನುವಂತ ಲೆವೆಲ್ ನಲ್ಲಿದ್ದಾರೆ. ಯಾಕಂದ್ರೆ ಆಡಿರುವಂತ 9 ಪಂದ್ಯಗಳಲ್ಲಿ ಗೆದ್ದಿರೋದೇ 2 ಪಂದ್ಯಗಳನ್ನ ಮಾತ್ರ. 7ರಲ್ಲಿ ಸೋಲನ್ನ ಕಂಡಿದ್ದಾರೆ. ಉಳಿದಿರುವಂತ 5 ಪಂದ್ಯಗಳನ್ನ ಗೆದ್ರು ಕೂಡ ಟೋಟಲ್ ಆಗಿ 14 ಅಂಕಗಳಷ್ಟೇ ಆಗುತ್ತೆ. ಹೀಗಿದ್ರು ಕೂಡ ಪ್ಲೇ ಆಫ್ ಹೋಗ್ತೀವಿ ಅನ್ನುವಂತ ಗ್ಯಾರಂಟಿ ಇಲ್ಲ. ಹೀಗಾಗಿ ಗುರುವಾರದ ಮ್ಯಾಚ್ ಅಲ್ಲಿ LSG ವಿರುದ್ಧ ಬೆಂಗಳೂರು ತಂಡವೇ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿ ಕಾಣ್ತಾ ಇದೆ. ಈ ಸೀಸನ್ ಅಲ್ಲಿ ಬೆಂಗಳೂರು ಜರ್ನಿ ಹೇಗಿದೆ, ಈ ತಂಡದ ಪ್ಲಸ್ ಹಾಗೆ ಮೈನಸ್ಗಳು ಏನೆಲ್ಲ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರುವಂತಹ ಬೆಂಗಳೂರು ತಂಡ ಆರಂಭದಿಂದಲೂ ಕೂಡ ಸ್ಥಿರ ಪ್ರದರ್ಶನವನ್ನ ನೀಡ್ತಾ ಬಂದಿದೆ. ಅಂದ್ರೆ ಪಂದ್ಯಗಳನ್ನ ಗೆಲ್ತಾ ಇದೆ, ಸೋಲ್ತಾ ಇದೆ ಹೌದು, ಬಟ್ ಎಲ್ಲಿಯೂ ಕೂಡ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಂಡಿಲ್ಲ. ಜೊತೆಗೆ ಅದ್ಭುತವಾದಂತಹ ಪ್ರದರ್ಶನ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಿಂದ ಬರ್ತಾ ಇದೆ. 2 ಪಂದ್ಯಗಳನ್ನ ಗೆದ್ದಿದ್ದಾರೆ, ಹಾಗೆ 3ನೇ ಪಂದ್ಯಗಳಲ್ಲಿ ಸೋಲನ್ನ ಕಂಡಿದ್ದಾರೆ. ಹೀಗಾಗಿ ಒಂದು ರೀತಿಯಾಗಿ ಸ್ಥಿರ ಪ್ರದರ್ಶನ, ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಬೆಂಗಳೂರು ತಂಡದಿಂದ. ಜೊತೆಗೆ 9 ಪಂದ್ಯಗಳ ಪೈಕಿ 5ರಲ್ಲಿ 200+ ಸ್ಕೋರ್ ಬಂದಿದೆ. 1 ಸಲ ಮಾತ್ರ ಸೋಲನ್ನ ಕಂಡಿರುವಂತದ್ದು. ಅಂದ್ರೆ 200+ ಸ್ಕೋರ್ ಬಂದಾಗ 9 ಪಂದ್ಯಗಳ ಪೈಕಿ 5 ಸಲ ಬೆಂಗಳೂರು ತಂಡ 200+ ರನ್ಗಳನ್ನ ದಾಟಿದೆ. 1 ಸಲ ಅದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಮಾತ್ರ ಸೋಲನ್ನ ಕಂಡಿದೆ. 201 ರನ್ಗಳನ್ನ ಹೊಡೆದ್ರೂ ಕೂಡ ಡಿಫೆಂಡ್ ಮಾಡಿಕೊಳ್ಳೋಕೆ ಸಾಧ್ಯವಾಗಿರಲಿಲ್ಲ. ಇದೊಂದು ಪಂದ್ಯವನ್ನ ಬಿಟ್ರೆ ಉಳಿದೆಲ್ಲಾ ಪಂದ್ಯಗಳಲ್ಲಿ 200+ ಸ್ಕೋರ್ ಅಂತ ಬಂದಾಗ ಬೆಂಗಳೂರು ತಂಡವೇ ವಿನ್ ಆಗಿದೆ. ಇನ್ನು ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ RCB ಖದರನ್ನ ತೋರಿಸಿದೆ. ಬ್ಯಾಟಿಂಗ್ ನಲ್ಲಿ ಈ ಸೀಸನ್ ನ ಹೈಯೆಸ್ಟ್ ಸ್ಕೋರ್ ಅಂದ್ರೆ 250 ರನ್ಗಳು ಈ ಸೀಸನ್ ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಅದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಮ್ಯಾಚ್ ಅಲ್ಲಿ ಬಂದಿದ್ದಂತ ನಂಬರ್ಸ್ ಇದು. ಚಿನ್ನಸ್ವಾಮಿಯಲ್ಲಿ ನಡೆದಿದ್ದ ಈ ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದಂತ ಬೆಂಗಳೂರು ತಂಡ 250 ರನ್ಗಳನ್ನ ಹೊಡೆದಿತ್ತು. ಹಾಗೆ ಅದ್ಭುತವಾಗಿ ಗೆಲುವನ್ನ ಸಾಧಿಸಿತ್ತು. ಇನ್ನು ಬೌಲಿಂಗ್ ಅಂತ ಬಂದಾಗ ಬೌಲಿಂಗ್ ನಲ್ಲಿ ಡೆಲ್ಲಿ ತಂಡವನ್ನ ರಿವೆಂಜ್ ಮ್ಯಾಚ್ ಅಲ್ಲಿ ಕೇವಲ 75 ರನ್ಗಳಿಗೆ ಆಲ್ಔಟ್ ಮಾಡೋ ಮೂಲಕ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಈ ಸೀಸನ್ ಅಲ್ಲಿ ಇದು ಲೋಯೆಸ್ಟ್ ಸ್ಕೋರ್ ಆಗುತ್ತೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ತಂಡಕ್ಕೆ. ಇದು ಬಂದಿರುವಂತದ್ದು RCBಯ ಬೌಲಿಂಗ್ ಅಟ್ಯಾಕ್ ನಿಂದ. ಇಲ್ಲಿ ಬ್ಯಾಟಿಂಗ್ ನಲ್ಲೂ ಕೂಡ ಖದರ್ ಇದೆ, ಬೌಲಿಂಗ್ ನಲ್ಲೂ ಕೂಡ ಪವರ್ ಇದೆ ಅನ್ನೋದನ್ನ RCB ತಂಡ ತೋರಿಸಿರುವಂತದ್ದು. ಇನ್ನು ಬ್ಯಾಟಿಂಗ್ ಅಂತ ಬಂದಾಗ ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಹಾಗೆ ರಜತ್ ಪಾಟಿದಾರ್, ಟೀಮ್ ಡೇವಿಡ್ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಸದ್ಯ RCB ಪರ ವಿರಾಟ್ ಕೊಹ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ ಈ ಸೀಸನ್ ಅಲ್ಲಿ ಪ್ರಸ್ತುತ. ಇನ್ನು ಪಡಿಕ್ಕಲ್ ಸೆಕೆಂಡ್ ಪ್ಲೇಸ್ ನಲ್ಲಿದ್ದಾರೆ. ಪಾಟಿದಾರ್ ಕೂಡ ಅದ್ಭುತವಾದಂತಹ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಟಾಪ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ RCB ಅದ್ಭುತವಾಗಿ ಪ್ರದರ್ಶನವನ್ನ ನೀಡ್ತಾ ಇದೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಭುವನೇಶ್ವರ್ ಕುಮಾರ್, ಜೋಶ್ ಹೇಜಲ್ವುಡ್, ಸುಯಾಶ್ ಶರ್ಮಾ ಹಾಗೆ ಕೃಣಾಲ್ ಪಾಂಡ್ಯ ಕಡೆಯಿಂದಲೂ ಕೂಡ ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಬರ್ತಾ ಇದೆ. ಇನ್ನು ಭುವಿ ಅಂತೂ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಪವರ್ ಪ್ಲೇ ಹಾಗೆ ಡೆತ್ ಓವರ್ಗಳಲ್ಲಿ ಕ್ರೂಷಿಯಲ್ ಬೌಲರ್ ಆಗ್ತಾರೆ. ಎದುರಾಳಿ ತಂಡಕ್ಕೆ ಭುವನೇಶ್ವರ್ ಅವರ ಸ್ವಿಂಗ್ ಅನ್ನು ಎದುರಿಸೋದೇ ದೊಡ್ಡ ಸವಾಲಾಗುತ್ತೆ. ಹೀಗಾಗಿ ಭುವಿ ಅದು ಅಲ್ಲದೆ ಈ ಸಲ ಪರ್ಪಲ್ ಕ್ಯಾಪ್ ರೇಸ್ ನಲ್ಲಿ ಲೀಡ್ ನಲ್ಲಿರುವಂತದ್ದು. ಇನ್ನು ಜೋಶ್ ಕೂಡ ಅನಂತರದ ಪಂದ್ಯಗಳಲ್ಲಿ ಸೇರ್ಕೊಂಡ್ರು ಕೂಡ ಅವರು ತಮ್ಮ ಮ್ಯಾಜಿಕ್ ಅನ್ನ ಮಾಡ್ತಾ ಇರುವಂತದ್ದು. ಇನ್ನು ಸುಯಾಶ್ ಹಾಗೆ ಕೃಣಾಲ್ ಅವರ ಸ್ಪಿನ್ನಿಂಗ್ ಕೂಡ ಅದ್ಭುತವಾಗಿ ಇರುವಂತದ್ದು.
ಇನ್ನು ಬೌಲಿಂಗ್ ಪ್ರದರ್ಶನ ಚೆನ್ನಾಗಿದೆ. ಹಾಗೆ 3 ಪಂದ್ಯಗಳನ್ನ ಸೋತಿದ್ರು ಕೂಡ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನ ಸೋತಿಲ್ಲ. ಇಲ್ಲಿ RCB 3 ಪಂದ್ಯಗಳನ್ನ ಸೋತಿದೆ, ಆದರೆ ಬ್ಯಾಕ್ ಟು ಬ್ಯಾಕ್ ಪಂದ್ಯನ ಸೋತಿಲ್ಲ. ಸೊ 2 ಪಂದ್ಯಗಳನ್ನ ಗೆದ್ದಿದೆ, ಹಾಗೆ 3ನೇ ಪಂದ್ಯದಲ್ಲಿ ಸೋತಿದೆ, ಮತ್ತು ಅದೇ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಚೇಸಿಂಗ್ ಮಾಡಿರುವಂತ 4 ಪಂದ್ಯಗಳನ್ನು ಕೂಡ ಗೆದ್ದಿರುವಂತ ಬೆಂಗಳೂರು ತಂಡ. ಸೊ RCB ಯಾವಾಗಲೂ ಕೂಡ ಚೇಸಿಂಗ್ ಅನ್ನು ತುಂಬಾನೇ ಲೈಕ್ ಮಾಡುತ್ತೆ. ಯಾಕಂತಂದ್ರೆ ಇಲ್ಲಿ ಚೇಸ್ ಕಿಂಗ್ ಆಗಿರುವಂತ ವಿರಾಟ್ ಕೊಹ್ಲಿ ಅವರು ಇರ್ತಾರೆ. ಚೇಸಿಂಗ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವರನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಹೀಗಾಗಿ ಚೇಸಿಂಗ್ ಅಂತ ಬಂದಾಗ ಈ ಸೀಸನ್ ನಲ್ಲಿ ಬೆಂಗಳೂರು ತಂಡ ಇದುವರೆಗೆ ಒಂದೇ ಒಂದು ಪಂದ್ಯವನ್ನು ಕೂಡ ಸೋತಿಲ್ಲ. 4 ಪಂದ್ಯಗಳಲ್ಲಿ ಚೇಸಿಂಗ್ ಮಾಡುವಂತ ಅವಕಾಶ ಸಿಕ್ಕಿದೆ. ಸೊ 4 ಪಂದ್ಯಗಳನ್ನು ಕೂಡ ಚೇಸಿಂಗ್ ನಲ್ಲಿ ಗೆದ್ದು ಬೀಗಿದೆ ಬೆಂಗಳೂರು ತಂಡ. ಇನ್ನು ಚೆನ್ನೈ ಮತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧ ಫಸ್ಟ್ ಬ್ಯಾಟಿಂಗ್ ಮಾಡಿ ಡಿಫೆಂಡಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಚೆನ್ನೈ ವಿರುದ್ಧ 250 ರನ್ ಹೊಡಿತಾರೆ ಫಸ್ಟ್ ಬ್ಯಾಟಿಂಗ್ ಮಾಡಿ. ಹಾಗೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಫಸ್ಟ್ ಬ್ಯಾಟಿಂಗ್ ಮಾಡಿ 240 ರನ್ಗಳನ್ನ ಹೊಡಿತಾರೆ. ಜೊತೆಗೆ ಡಿಫೆಂಡಿಂಗ್ ಮಾಡಿಕೊಂಡು ಒಂದು ರೀತಿಯಾಗಿ ಬಿಗ್ ಮಾರ್ಜಿನ್ ನಲ್ಲಿ ವಿಕ್ಟರಿ ಕೂಡ ಸಿಗುತ್ತೆ. ಸೊ ಈ 2 ತಂಡಗಳ ವಿರುದ್ಧ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ ಬೆಂಗಳೂರು ತಂಡ ಗೆದ್ದಿದೆ. ಇನ್ನು RCB ತಂಡದ ಈ ಸಲದ ಸ್ವಲ್ಪ ಮೈನಸ್ ಪಾಯಿಂಟ್ ಏನಂತಂದ್ರೆ 3 ಸೋಲುಗಳನ್ನ ಕಂಡಿದೆಯಲ್ಲ, ಆ 3 ಸೋಲುಗಳು ಕೂಡ ಡಿಫೆಂಡಿಂಗ್ ನಲ್ಲಿ ಬಂದಿರುವಂತದ್ದು. ಸೊ ಇಲ್ಲಿ RCB ತಂಡ ಸ್ಕೋರ್ ಮಾಡಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ ಡಿಫೆಂಡಿಂಗ್ ಮಾಡಿಕೊಳ್ಳುವಲ್ಲಿ ಎಡವಿರುವಂತದ್ದು ಅಥವಾ 3 ಪಂದ್ಯಗಳಲ್ಲಿ ಸೋತಿರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ರಾಜಸ್ಥಾನ ವಿರುದ್ಧದ ಮ್ಯಾಚ್ ಅಲ್ಲಿ 201 ರನ್ಗಳನ್ನ ಹೊಡೆಯುತ್ತೆ. ಅವತ್ತು ಕೂಡ ಬ್ಯಾಟಿಂಗ್ ತುಂಬಾನೇ ಸ್ಟ್ರಗಲ್ ಇತ್ತು. ಬಟ್ ಅವತ್ತು ರಜತ್ ಪಾಟೀಲ್ ಅವರ ಒಂದು ರೀತಿಯಾದಂಥ ಅದ್ಭುತ ಪ್ರದರ್ಶನ ಜೊತೆಗೆ ಅರ್ಧ ಶತಕದ ನೆರವಿನಿಂದ 201 ರನ್ಗಳನ್ನ ಕಲೆ ಹಾಕುತ್ತೆ. ಅಂಡ್ ಆ ಮ್ಯಾಚ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಅನ್ನ ಬ್ಯಾಟಿಂಗ್ ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಿಕೊಳ್ತಾರೆ. ಯಾಕಂದ್ರೆ ಅವತ್ತು ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಡೌನ್ಫಾಲ್ ಆಗಿದ್ರಿಂದ ಅಟ್ಲೀಸ್ಟ್ ಬ್ಯಾಟರ್ ಬೇಕಾಗ್ತಾರೆ ಅಂತೇಳಿ ಅವತ್ತಿನ ಮ್ಯಾಚಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಿಕೊಳ್ತಾರೆ. ಬಟ್ ಬ್ಯಾಡ್ ಲಕ್, ಅವತ್ತು 201 ರನ್ಗಳನ್ನ ಹೊಡೆದ್ರು ಕೂಡ ಸೋಲ್ಬೇಕಾಗುತ್ತೆ. ಅದು RCBಗೆ ಫಸ್ಟ್ ಸೋಲಾಗುತ್ತೆ. ಆನಂತರ ಡೆಲ್ಲಿ ವಿರುದ್ಧದ ಮ್ಯಾಚಲ್ಲಿ ಬೆಂಗಳೂರಲ್ಲೇ ನಡೆಯುತ್ತೆ. ಆ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿ ಮತ್ತದೇ ಬ್ಯಾಟಿಂಗ್ ಸ್ಟ್ರಗಲ್ ಕಾಣುತ್ತೆ. ಸೊ ಅಲ್ಲಿ ಡೆಲ್ಲಿ ವಿರುದ್ಧ 175 ರನ್ಗಳನ್ನ ಮಾತ್ರ ಗಳಿಸಿ ಕೊನೆಗೆ ಅದನ್ನು ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಆನಂತರ ಈಗ ಗುಜರಾತ್ ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ಹಾಗೆ ಆಯಿತು. ಸೊ ಬ್ಯಾಟಿಂಗ್ ತುಂಬಾನೇ ಸ್ಟ್ರಗಲ್ ಕಾಣಿಸ್ತು. 155 ರನ್ಗಳಿಗೆ ಆಲ್ಔಟ್ ಆಗಿ ಈ ಸ್ಕೋರ್ನು ಕೂಡ ಡಿಫೆಂಡ್ ಮಾಡಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಸೊ ಅಲ್ಲಿಗೆ ಬೆಂಗಳೂರು ತಂಡ ಸೋತಿರುವಂತ 3 ಪಂದ್ಯಗಳು ಕೂಡ ಡಿಫೆಂಡಿಂಗ್ ಸೋಲಾಗಿದೆ. ಇನ್ನೊಂದು ಮೈನಸ್ ಏನಂತಂದ್ರೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ಜಿತೇಶ್ ಶರ್ಮಾ ಕಡೆಯಿಂದ ರನ್ಸ್ ಬರ್ತಾ ಇಲ್ಲ. 7 ಪಂದ್ಯಗಳು ಸೇರಿ ಅವ್ರ ಕಡೆಯಿಂದ 63 ರನ್ಸ್ ಮಾತ್ರ ಬಂದಿರುವಂತದ್ದು. ಲಾಸ್ಟ್ ಸೀಸನ್ ನಲ್ಲಿ ಜಿತೇಶ್ ಶರ್ಮಾ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಅದರಲ್ಲೂ ಕೂಡ ಲಕ್ನೋ ವಿರುದ್ಧದ ಮ್ಯಾಚ್ ಅಲ್ಲಿ ಅವರ ಅಜೇಯ ಆಟವೇ ಡೈರೆಕ್ಟ್ ಟಾಪ್ 2ಗೆ ಹೋಗೋಕೆ RCBಗೆ ಸಹಾಯವನ್ನ ಮಾಡಿತ್ತು. ಆದ್ರೆ ಈ ಸೀಸನ್ ನಲ್ಲಿ ಜಿತೇಶ್ ಸ್ವಲ್ಪ ಕಳಪೆ ಫಾರ್ಮ್ ನಲ್ಲಿದ್ದಾರೆ ಬ್ಯಾಟಿಂಗ್ ನಲ್ಲಿ. ಹೀಗಾಗಿ ಅವ್ರು ಸ್ವಲ್ಪ ಕಮ್ ಬ್ಯಾಕ್ ಮಾಡಬೇಕಾಗುತ್ತೆ. ಇನ್ನು ಫಿಲ್ಸಾಟ್ ಇಂಜುರಿಯಿಂದ ಜೇಕಬ್ ಬೆಥಲ್ಗೆ ಓಪನರ್ ಆಗಿ ಚಾನ್ಸ್ ಕೊಟ್ಟಿದ್ರು ಕೂಡ ಕಳೆದ 3 ಪಂದ್ಯಗಳಿಂದಲೂ ಕೂಡ ಅವರಿಂದ ರನ್ಸ್ ಬಂದಿಲ್ಲ. ಸೊ ಇದು ಇವರು ಕೂಡ ಕಮ್ ಬ್ಯಾಕ್ ಮಾಡಬೇಕಾಗುತ್ತೆ ಅಥವಾ ಫಾರ್ಮ್ಗೆ ಬರಬೇಕಾಗುತ್ತೆ. ಇವ್ರ ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸ್ನ ನಿರೀಕ್ಷೆ ಇದ್ದೇ ಇದೆ. ಸೊ ಇದಿಷ್ಟು RCBಯ ಪ್ಲಸ್ ಅಂಡ್ ಮೈನಸ್. ಸದ್ಯ ಏಪ್ರಿಲ್ 30ರಂದು ನಡೆದಿದ್ದ ಗುಜರಾತ್ ವಿರುದ್ಧದ ಕೊನೆ ಮ್ಯಾಚ್ ಅಲ್ಲಿ ಸೋತಿರುವಂತ RCB ಈಗ ಲಕ್ನೋ ವಿರುದ್ಧ ಗೆದ್ದು ಮತ್ತೆ ಕಮ್ ಬ್ಯಾಕ್ ಮಾಡೋಕೆ ಕಾಯ್ತಾ ಇದೆ. ಸೊ ಒಂದ್ಸಲ ಎಡವಿದ್ರು ಕೂಡ ನೆಕ್ಸ್ಟ್ ಕಮ್ ಬ್ಯಾಕ್ ಮಾಡಿರೋದ್ರಿಂದ ಅಂತ ದೊಡ್ಡ ಟೆನ್ಷನ್ ಏನಿಲ್ಲ. ಆದ್ರೆ ಲಕ್ನೋ ತಂಡದ ಸ್ಥಿತಿ ಹೀಗಿಲ್ಲ. ಸೋಲಿನ ಸುಳಿಯಲ್ಲೇ ಬಿದ್ದು ಒದಾಡ್ತಿದ್ದಾರೆ. ಕಳೆದ 6 ಪಂದ್ಯಗಳಲ್ಲಿ 5ರಲ್ಲಿ ಸೋಲನ್ನ ಕಂಡಿದ್ದಾರೆ. RCB ವಿರುದ್ಧದ ಫೈಟ್ಗೆ ರೆಡಿ ಆಗಿರುವಂತಹ ಲಕ್ನೋ ತಂಡದ ಪ್ಲಸ್ ಹಾಗೆ ಮೈನಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಆಕ್ಚುಲಿ ಇಲ್ಲಿ ಹೇಳಬೇಕು ಅಂತಾದ್ರೆ ಪ್ಲಸ್ ಅನ್ನೋದಕ್ಕಿಂತ ಮೈನಸ್ಸೇ ಜಾಸ್ತಿ ಇದೆ. ಇವ್ರದ್ದು ಪ್ಲಸ್ ಏನಪ್ಪಾ ಅಂತಂದ್ರೆ ಮುಂಬೈ ವಿರುದ್ಧದ ಕಳೆದ ಪಂದ್ಯದಲ್ಲಿ 228 ರನ್ಗಳನ್ನ ಹೊಡೆದಿರೋದೇ ಇವರ ಇರುವಂತಹ ಕಾನ್ಫಿಡೆನ್ಸ್ಗೆ ಒಂದು ರೀತಿಯಾಗಿ ಕಾರಣ ಆಗಿರುತ್ತೆ. ಆಕ್ಚುಲಿ ಪಂದ್ಯವನ್ನ ಸೋಲ್ತಾರೆ, 228 ಹೊಡೆದ್ರು ಕೂಡ ಅವರಿಗೆ ಬೌಲಿಂಗ್ ನಲ್ಲಿ ಡಿಫೆಂಡ್ ಮಾಡಿಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಬಟ್ ಅವ್ರಿಗೊಂದು ಪಾಸಿಟಿವ್ ಮೈಂಡ್ ಸೆಟ್ ಬಂದಿರುತ್ತೆ. ಯಾಕಂದ್ರೆ 228 ರನ್ಗಳನ್ನ ಹೊಡೆದಾಗ ಸೊ ನಾವು ಕೂಡ ಬಿಗ್ ಸ್ಕೋರ್ ಅನ್ನ ಮಾಡಬಹುದು ಎನ್ನುವಂತ ಮೈಂಡ್ ಸೆಟ್ ಬಂದಿರುತ್ತೆ. ಸೊ ಅದೊಂದೇ ಸದ್ಯಕ್ಕೆ ಇವರಲ್ಲಿರುವಂತ ಕಾನ್ಫಿಡೆನ್ಸ್. ಇನ್ನು ಲಕ್ನೋ ತಂಡದ ಮತ್ತೊಂದು ವೀಕ್ನೆಸ್ ಏನಂತಂದ್ರೆ ಸತತ ಸೋಲುಗಳಿಂದ ಕಂಗೆಟ್ಟಿರುವಂತ ತಂಡ. ಸೊ ಈ ಸೀಸನ್ನ ಉದ್ದಕ್ಕೂ ಕೂಡ ಸತತ ಸೋಲುಗಳನ್ನೇ ಕಂಡಿದೆ ಲಕ್ನೋ ತಂಡ. ಹಾಗೆ ಈ ಸೀಸನ್ ಅಲ್ಲಿ ಈವರೆಗೆ ಅತಿ ಹೆಚ್ಚು ಸೋಲುಗಳನ್ನ ಕಂಡಿರುವಂತ ತಂಡ ಕೂಡ ಇದೆ. ಗೆದ್ದಿರುವಂತದ್ದು 2 ಪಂದ್ಯಗಳನ್ನ ಮಾತ್ರ. 9 ಪಂದ್ಯಗಳನ್ನಾಡಿ 7ರಲ್ಲಿ ಸೋತು 2ರಲ್ಲಿ ಮಾತ್ರ ಗೆದ್ದಿರುವಂತದ್ದು. ಅಂಡ್ 9 ಪಂದ್ಯಗಳ ಪೈಕಿ 2 ಸಲ ಮಾತ್ರ 200+ ಸ್ಕೋರ್ ಬಂದಿರುವಂತದ್ದು ಇವರದು. ಬಟ್ 2 ಸಲ ಕೂಡ ಸೋತಿದ್ದಾರೆ. ಸೊ ಈ ಸೀಸನ್ ಅಲ್ಲಿ ಅವ್ರದ್ದು ಬ್ಯಾಟಿಂಗ್ ಚೆನ್ನಾಗಿಲ್ಲ. 2 ಸಲ ಮಾತ್ರ 200+ ಸ್ಕೋರ್ ಅವ್ರ ಕಡೆಯಿಂದ ಬಂದಿರುವಂತದ್ದು ಬ್ಯಾಟಿಂಗ್ ನಲ್ಲಿ. ಬಟ್ ಆ 2 ಪಂದ್ಯಗಳಲ್ಲೂ ಕೂಡ ಸೋತಿದ್ದಾರೆ. ಒಂದು ಪ್ರಥಮ ಸಲ ಅಂದ್ರೆ ಮೊದಲನೇ ಸಲ ಏನಂತಂದ್ರೆ ಪಂಜಾಬ್ ಕಿಂಗ್ಸ್ ವಿರುದ್ಧ
ಬಂದಿರುವಂಥದ್ದು 200 ರನ್ಗಳು. ಪಂಜಾಬ್ ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನು ಮಾಡಿ 254 ಹೊಡೆದಿರ್ತಾರೆ. ಸೊ ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಲಕ್ನೋ 200 ರನ್ಗಳನ್ನ ರೀಚ್ ಆಗಿರುತ್ತೆ ಅಷ್ಟೇ. ಅಂಡ್ ಸೆಕೆಂಡ್ ಮುಂಬೈ ವಿರುದ್ಧ 228 ರನ್ಗಳನ್ನ ಹೊಡಿತಾರೆ ಫಸ್ಟ್ ಬ್ಯಾಟಿಂಗ್ ಮಾಡಿ. ಬಟ್ ಅದನ್ನ ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಾಧ್ಯವಾಗೋದಿಲ್ಲ, ಸೋಲ್ತಾರೆ. ಹೀಗಾಗಿ 200+ ಸ್ಕೋರ್ ಅಂತ ಬಂದಾಗಲೂ ಕೂಡ ಸೋತಿರುವಂಥದ್ದು ಲಕ್ನೋ ತಂಡ. ಇನ್ನು ಸೂಪರ್ ಓವರ್ ಅವಕಾಶ ಸಿಕ್ಕರೂ ಕೂಡ ಅಸಡ್ಡೆಯಿಂದಾಗಿ ಸೋಲ್ತಾರೆ. ಆಕ್ಚುಲಿ KKR ಮತ್ತು ಲಕ್ನೋ ವಿರುದ್ಧದ ಪಂದ್ಯ, ಲಕ್ನೋ ನಡುವಿನ ಪಂದ್ಯ ತುಂಬಾನೇ ಕ್ಲೋಸ್ ಗೇಮ್ ಆಗಿ ಕೊನೆಗೆ ಪಾಪ ಬೌಲರ್ ಮೊಹಮ್ಮದ್ ಶಮಿ 6 ಹೊಡೆದು ಆ ಪಂದ್ಯವನ್ನ ಸೂಪರ್ ಓವರ್ಗೆ ತಗೊಂಡು ಹೋಗ್ತಾರೆ. ಬಟ್ ಬ್ಯಾಡ್ ಲಕ್ ಏನಂತಂದ್ರೆ ಆ ಪಂದ್ಯದಲ್ಲಿ ರನ್ಗಳನ್ನ ಗಳಿಸದೇ ಇದ್ದಂತ 3 ಬ್ಯಾಟರ್ಗಳು ಬರ್ತಾರೆ. ರಿಷಬ್ ಪಂತ್, ಏಡಮ್ ಮಾರ್ಕ್ರಮ್ ಹಾಗೆ ನಿಕೋಲಸ್ ಪೂರನ್. ಸೊ ಅವರಿಬ್ರು ಕೂಡ ನಿಕೋಲಸ್ ಪೂರನ್ ಫಸ್ಟ್ ಬಾಲಲ್ಲೇ ಔಟ್ ಆಗ್ತಾರೆ. ನೆಕ್ಸ್ಟ್ ಇವರು ಆಡಮ್ ಮಾರ್ಕ್ರಮ್ ಕೂಡ ಫಸ್ಟ್ ಬಾಲೇ ಔಟ್. ಸೊ ಅಲ್ಲಿಗೆ 3 ಬಾಲಲ್ಲಿ ಆಲ್ ಔಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದಂತ KKR ಫಸ್ಟ್ ಬಾಲಲ್ಲಿ ರಿಂಕು ಸಿಂಗ್ 4 ಮೂಲಕ ಸೂಪರ್ ಓವರ್ನಲ್ಲಿ ಗೆಲ್ತಾರೆ. ಸೊ ಇಲ್ಲಿ ಅವಕಾಶ ಇದ್ರೂ ಕೂಡ ಕೈ ಚೆಲ್ಕೊಳ್ತಾರೆ. ಆ ಮ್ಯಾಚಲ್ಲಿ ಆಕ್ಚುಲಿ ಯಂಗ್ಸ್ಟರ್ ಚೆನ್ನಾಗಿ ಆಡಿದ್ರು, ಅವರಿಗಾದ್ರೂ ಅವಕಾಶ ಕೊಟ್ಟಿರಬಹುದಿತ್ತೇನೋ. ಹೋಗ್ಲಿ, ಶಮಿ ಕೊಟ್ಟಿದ್ರು ಕೂಡ ಅಟ್ಲೀಸ್ಟ್ ಒಂದು 8-10 ರನ್ ಆದ್ರೂ ಬರ್ತಿತ್ತು. ಬಟ್ ಅವ್ರದೇ ಆದಂಥ ನಿರ್ಧಾರ ಸೋಲಿಗೆ ಕಾರಣ ಆಯ್ತು. ಇನ್ನು ಟಾಪ್ ಆರ್ಡರ್ ಬ್ಯಾಟಿಂಗ್ ಇಂದ ಬಿಗ್ ಸ್ಕೋರ್ ಬರದೇ ಇರುವಂತದ್ದೇ ಲಕ್ನೋ ತಂಡದ ಅತಿ ದೊಡ್ಡ ಸೋಲಿಗೆ ಕಾರಣ ಆಗಿರುವಂತದ್ದು. ಆಕ್ಚುಲಿ ಲಕ್ನೋ ತಂಡದಲ್ಲಿ ಬಿಗ್ ಪ್ಲೇಯರ್ಗಳ ದಂಡೇ ಇದೆ. ಏಡಮ್ ಮಾರ್ಕ್ರಮ್ ಇದ್ದಾರೆ, ಮಿಚೆಲ್ ಮಾರ್ಷ್ ಇದ್ದಾರೆ, ನಿಕೋಲಸ್ ಪೂರನ್ ಇದ್ದಾರೆ, ರಿಷಬ್ ಪಂತ್ ಇದ್ದಾರೆ. ಬಟ್ ಯಾರ ಕಡೆಯಿಂದ ಕೂಡ ರನ್ಸ್ ಬರ್ತಾ ಇಲ್ಲ. ಸೊ ಓಪನಿಂಗ್ ಜೋಡಿಯನ್ನ ಚೇಂಜ್ ಮಾಡಿದ್ರು ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಸೊ ಇದು ಕೂಡ ಒಂದು ದೊಡ್ಡ ಹೊಡೆತ ಕೊಡ್ತಾ ಇದೆ. ಸೊ ಗೆದ್ದಿರುವಂತ ಇಲ್ಲಿ 2 ಪಂದ್ಯಗಳು ಕೂಡ ಕ್ಲೋಸ್ ಗೇಮ್ ಆಗಿ ಗೆದ್ದಿರುವಂಥದ್ದು, ಲಾಸ್ಟ್ ಬಾಲ್ ನಲ್ಲಿ ವಿನ್ ಆಗಿರುವಂಥದ್ದು. ಸೊ ಇಲ್ಲಿ ಏನಂತಂದ್ರೆ ಹೈದರಾಬಾದ್ ವಿರುದ್ಧ ಪಂದ್ಯದಲ್ಲಿ ಇವರು ಫಸ್ಟ್ ಗೆಲ್ತಾರೆ. ಬಟ್ ಆ ಮ್ಯಾಚ್ ಅಲ್ಲಿ ಇನ್ನೊಂದು ಬಾಲ್ ಬಾಕಿ ಇದ್ದಾಗ 19.5ನೇ ಓವರ್ನಲ್ಲಿ ಪಂದ್ಯವನ್ನ ಗೆಲ್ಲೋದು. ಅಂಡ್ KKR ವಿರುದ್ಧದ ಮ್ಯಾಚ್ ಅಂತೂ ಕೊನೆಯ ಬಾಲಲ್ಲಿ ಗೆದ್ದಿರುವಂಥದ್ದು. ಸೊ ಇಲ್ಲೆಲ್ಲೂ ಕೂಡ ಫೈಟ್ ಗೆದ್ದು ಅಥವಾ ಒನ್ ಸೈಡೆಡ್ ಆಗಿ ಗೆದ್ದಿದ್ದಾರೆ ಎನ್ನುವಂಥದ್ದು ಇಲ್ವೇ ಇಲ್ಲ. ಕ್ಲೋಸ್ ಗೇಮ್ ಆಗಿ ಬೈ ಲಕ್ ಎನ್ನುವಂತೆ ಗೆದ್ದಿರುವಂತಹ ಪಂದ್ಯಗಳು 2 ಪಂದ್ಯಗಳು ಅಷ್ಟೇ. ಇನ್ನು ನಾಯಕ ರಿಷಬ್ ಪಂತ್ ಕಳಪೆ ಫಾರ್ಮ್ ಇಂದ ಒದ್ದಾಡ್ತಾ ಇರೋದೇ ತಂಡಕ್ಕೆ ಅತಿ ದೊಡ್ಡ ಲಾಸ್ ಆಗ್ತಾ ಇದೆ. ಸೊ 27 ಕೋಟಿಯ ಟ್ಯಾಗ್ ಲೈನ್ ನಲ್ಲಿ ಆಡ್ತಾ ಇರುವಂತಹ ರಿಷಬ್ ಪಂತ್ ಕಳಪೆ ಫಾರ್ಮ್ ಕಂಟಿನ್ಯೂ ಆಗಿದೆ. ಸೊ ಅವ್ರ ಕಡೆಯಿಂದ ಬ್ಯಾಟ್ ಅಲ್ಲಿ ರನ್ಸ್ ಬರ್ತಾ ಇಲ್ಲ, ಬಂದರೂ ಕೂಡ ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ. ಸೊ ಇದು ಕೂಡ ಒಂದು ಮೈನಸ್ ಆಗಿರುವಂತದ್ದು. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಡೆತ್ ಓವರ್ ಅಂತ ಬಂದಾಗ ಲಕ್ನೋ ಪರ ಬೌಲರ್ಗಳು ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. ಸೊ ಡೆತ್ ಓವರ್ಗಳಲ್ಲಿ ಹೆಚ್ಚಿನ ರನ್ಗಳನ್ನ ಬಿಟ್ಕೊಡ್ತಾ ಇರೋದು ಕೂಡ ಲಕ್ನೋ ತಂಡದ ಸೋಲಿಗೆ ಕಾರಣ ಆಗ್ತಾ ಇದೆ. ಹೀಗೆ ಲಕ್ನೋ ತಂಡ ಹೆಜ್ಜೆ ಹೆಜ್ಜೆಗೂ ಕೂಡ ಸಮಸ್ಯೆಗಳ ಸುಳಿಯಲ್ಲೇ ಸಿಕ್ಕಿ ಒದಾಡ್ತಿದೆ. ಸದ್ಯಕ್ಕೆ ಪಂತ್ ಪಡೆಯಲ್ಲಿ ಸೂಪರ್ ವಾವ್ ಎನಿಸುವಂತ ಯಾವ ಮೂಮೆಂಟ್ಸ್ ಕೂಡ ಇದುವರೆಗೆ ಕಂಡಿಲ್ಲ. ಕ್ಯಾಪ್ಟನ್ಸಿ ಆಗಲಿ ಅಥವಾ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಡಿಸಿಷನ್ ಮೇಕಿಂಗ್ ಆಗಲಿ ಹೋಪ್ಲೆಸ್ ಆಗಿದೆ. ಹೀಗಾಗಿ ಟಾಪ್ ರೇಸ್ನಲ್ಲಿ ರೆಡ್ ಅಲರ್ಟ್ ನಂತಿರುವಂತ ರೆಡ್ ಆರ್ಮಿ RCBಯ ಸವಾಲನ್ನ ಲಕ್ನೋ ಬಾಯ್ಸ್ ಹೇಗೆ ಗೆಲ್ತಾರೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ನಮಸ್ಕಾರ.